ಸಿಎಂ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧ ಕ್ಯಾಬಿನೆಟ್ ಹಾಲಿನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಜಾತಿ ಜನಗಣತಿಯ ಮರು ಸಮೀಕ್ಷೆ ಕುರಿತು ಚರ್ಚೆ ಆಗತ್ತೆ. ಮರು ಸರ್ವೆ ಮಾಡುವಂತ ನಿರ್ಣಯವನ್ನ ಕೈಗೊಂಡಿರುವಂತ ವರಿಷ್ಠರು. ಹೀಗಾಗಿ ಇಂದಿನ ಸಭೆಯಲ್ಲಿ ಮರು ಸರ್ವೆ ಬಗ್ಗೆ ಚರ್ಚೆ ಆಗುತ್ತೆ. ಹೈಕಮಾಂಡ್ ಜೊತೆ ನಡೆಸಿದಂತ ಮಾತುಕತೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗತ್ತೆ. ಮರು ಸರ್ವೆ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಕೇಳಲಿದ್ದಾರೆ ಸಿಎಂ. ಇನ್ನು ಮರು ಸಮೀಕ್ಷೆಗೆ ಪರ ಮತ್ತು ವಿರೋಧದ ಅಭಿಪ್ರಾಯವನ್ನ ತಿಳಿಸುವಂತ ಸಾಧ್ಯತೆಗಳಿದೆ. ಒಕ್ಕಲಿಗ ಲಿಂಗಾಯತ ಸಚಿವರು ಮರು ಸರ್ವೆಗೆ ಒಪ್ಪಿಗೆ ನೀಡಬಹುದು. ಆದರೆ ಅಹಿಂದ ಸಮುದಾಯಗಳ ಸಚಿವರುಗಳು ವಿರೋಧಿಸುವಂತ ಸಾಧ್ಯತೆ ಇದೆ. ದಲಿತ ಒಳ ಮೀಸಲಾತಿ ಸಮೀಕ್ಷೆ ಮಾದರಿಯಲ್ಲೇ ಮರು ಸರ್ವೆ ನಡೆಯುವಂತ ಸಾಧ್ಯತೆ ಇದೆ. ಡಿಜಿಟಲ್ ಆ್ಯಪ್ ಮುಖಾಂತರವಾಗಿ ಮನೆ ಸರ್ವೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್. ಪ್ರಮುಖವಾಗಿ ಇಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ, ಯಾವ ನಿರ್ಣಯಕ್ಕೆ ಬರ್ತಾರೆ ಅನ್ನೋದು ಪ್ರಶ್ನೆ. ಈಗಾಗಲೇ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಬೇಕು ಬೇಡ ಅನ್ನುವಂಥ ಚರ್ಚೆಗಳು ನಡೆದಿದೆ. ಬಲವಾಗಿ ಎರಡು ಸಮುದಾಯದವರು ಬೇಡ ಅಂತ ಹೇಳ್ತಾ ಇದ್ರು. ಈಗ ಕೆಲವು ಸಮುದಾಯಗಳು ಮರು ಸಮೀಕ್ಷೆಗೆ ಒಪ್ಪಿಕೊಂಡ್ರೆ ಕೆಲವು ಸಮುದಾಯಗಳು ಮರು ಸಮೀಕ್ಷೆಗೆ ಒಪ್ಪಬಹುದಾದ ಸಾಧ್ಯತೆಗಳು ತೀರಾ ಕಮ್ಮಿ ಇದೆ. ಬಟ್ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ ಸಿಎಂ. ಹಾಗಾಗಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ. ಯಾರೆಲ್ಲ ಮರು ಸಮೀಕ್ಷೆಗೆ ಓಕೆ ಅಂತಾರೆ, ಯಾರೆಲ್ಲ ಬೇಡ ಅಂತಾರೆ, ಓಕೆ ಅನ್ನೋದಾದರೆ ಯಾಕೆ, ಬೇಡ ಅನ್ನೋದಾದರೆ ಯಾಕೆ, ಕೊನೆಯದಾಗಿ ಏನು ನಿರ್ಣಯಕ್ಕೆ ಬರ್ತಾರೆ, ಯಾವ ತೀರ್ಮಾನ ಕೈಗೊಳ್ತಾರೆ, ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗಲಿದೆ. ಜೊತೆಗೆ ಸಿಎಂ ಮತ್ತು ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ರು. ಹೈಕಮಾಂಡ್ ನಾಯಕರು ಏನು ಚರ್ಚೆ ಮಾಡಿದ್ದಾರೆ, ಏನು ತಿಳಿಸಿದ್ದಾರೆ, ಏನು ಸಂದೇಶ ಕೊಟ್ಟಿದ್ದಾರೆ, ರಾಜ್ಯ ನಾಯಕರಿಗೆ ಸಹಜವಾಗಿ ಕೆಲವೊಂದಷ್ಟು ಸಂದೇಶವನ್ನು ಕೊಟ್ಟಿರ್ತಾರೆ. ಅವುಗಳ ಬಗ್ಗೆ ಕೂಡ ಚರ್ಚೆ ಮಾಡಬಹುದಾದ ಸಾಧ್ಯತೆಗಳಿದೆ. ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವಿಶೇಷ ಸಂಪುಟ ಸಭೆ. 11 ಗಂಟೆಗೆ ವಿಧಾನಸೌಧ ಕ್ಯಾಬಿನೆಟ್ ಹಾಲಿನಲ್ಲಿ ಈ ಒಂದು ಸಭೆ ಪ್ರಾರಂಭ ಆಗತ್ತೆ. ಪ್ರಮುಖ ಉದ್ದೇಶ ಜಾತಿ ಜನಗಣತಿಯ ಮರು ಸಮೀಕ್ಷೆ ಕುರಿತಾಗಿ. ಈಗಾಗಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಮರು ಸಮೀಕ್ಷೆಗೆ ಒಪ್ಪಿಕೊಳ್ಳಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಈ ಹಿಂದಿನ ರಿಸಲ್ಟ್ ಅವರಿಗೆ ತೃಪ್ತಿ ತಂದಿಲ್ಲ. ಹಾಗಾಗಿ ಮರು ಸಮೀಕ್ಷೆಯನ್ನು ಮಾಡಿಸೋದಿದ್ರೆ ಓಕೆ ಫೈನ್ ಅಂತ ಒಪ್ಕೊಳ್ಬಹುದು. ಆದರೆ ಹಿಂದುಳಿದ ವರ್ಗದ ನಾಯಕರುಗಳು ಅಥವಾ ಸಮುದಾಯದ ಪ್ರಮುಖರುಗಳು ಇದಕ್ಕೆ ಒಪ್ಪಿಗೆ ಕೊಡೋದು ತೀರಾ ಕಡಿಮೆ ಇದೆ. ಬೇಡ, ಮೊದಲಿಂದ ಸರಿ ಇತ್ತಲ್ಲ, ಯಾಕೆ ಮತ್ತೊಮ್ಮೆ ಸಮಯ ವ್ಯರ್ಥ ಆಗತ್ತೆ, ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗತ್ತೆ, ಈಗ ಆಲ್ರೆಡಿ ನಾವು ಜಾರಿಗೆ ತರ್ತೀವಿ ಅಂತ ನಮ್ಮ ಸಮುದಾಯದವರಿಗೆ ಆಶ್ವಾಸನೆಯನ್ನು ಭರವಸೆಯನ್ನು ಕೊಟ್ಟಿದ್ದೀವಿ. ತಡ ಆಗ್ತಾ ಇರೋದ್ರಿಂದ ಅವ್ರುಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಈಗ ಮತ್ತೆ ಮರು ಸಮೀಕ್ಷೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಸಮಯ ಬೇಕಾಗ್ಬೋದು. ಆಗ ಮತ್ತೆ ಅದು ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅನ್ನೋದು ಅವರ ಉದ್ದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಜಾತಿ ಗಣತಿ ಅನ್ನುವಂಥ ವಿಚಾರವೇ ಸಾಕಷ್ಟು ಬೇಕು ಬೇಡಗಳ ಚರ್ಚೆ ಆಗಿತ್ತು. ಈಗ ಮರು ಸಮೀಕ್ಷೆ ಅಂತ ಅಂದರೆ ಮತ್ತೊಂದಷ್ಟು ಚರ್ಚೆಗಳಾಗಬಹುದು. ಹಾಗಾಗಿ ಯಾರೆಲ್ಲ ಮರು ಸಮೀಕ್ಷೆಗೆ ಒಪ್ಪಿಗೆ ಕೊಡ್ಬೋದು, ಯಾರು ಕೊಡದೇ ಇರ್ಬೋದು. ಇವತ್ತಿನ ವಿಶೇಷ ಸಂಪುಟ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಶಿವು? ಸಹಜವಾಗಿ ನೀತಿ ಈಗ ಯಾಕೆಂದ್ರೆ ಜಾತಿ ಗಣತಿ ವರದಿಯನ್ನ ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಪ್ರಬಲವಾಗಿ ವಿರೋಧವನ್ನ ಮಾಡಿದ್ರು. ಹಾಗೆ ಹೈಕಮಾಂಡ್ಗೂ ಕೂಡ ಅವರು ಪತ್ರದ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ತರಬೇಡಿ, ತಂದ್ರೆ ಮತ್ತಷ್ಟು ನಿಮಗೆ ಸಮಸ್ಯೆ ಆಗತ್ತೆ ಅನ್ನುವಂತ ವಿಚಾರವನ್ನ ಉಲ್ಲೇಖಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಅವ್ರಿಗೂ ಕೂಡ ಶಾಮನೂರ್ ಶಿವಶಂಕರಪ್ಪ ಪತ್ರವನ್ನ ಬರೆದಿದ್ರು. ಸೊ ಎಲ್ಲೋ ಒಂದು ಕಡೆ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದಂತೆ ಹೈಕಮಾಂಡ್ ಕಾಣಿಸುತ್ತೆ. ಮೊನ್ನೆ ನಡೆದಂತ ದೆಹಲಿ ಸಭೆಯಲ್ಲಿ ಜಾತಿ ಗಣತಿಯ ಮರು ಸಮೀಕ್ಷೆಯನ್ನ ಮಾಡಿ ಆನಂತರದಲ್ಲಿ ನಾವು ಅನುಷ್ಠಾನಕ್ಕೆ ತರೋಣ ಅನ್ನುವಂತ ನಿರ್ಣಯವನ್ನ ಮಾಡಲಾಗಿದೆ. ಆದ್ರೆ ಅಧಿಕೃತವಾಗಿ ಅದು ಸರ್ಕಾರದಿಂದ ಅಧಿಸೂಚನೆ ಹೊರಡಬೇಕಾಗತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಈ ವಿಚಾರದ ಗಂಭೀರವಾಗಿ ಚರ್ಚೆ ಆಗತ್ತೆ. ಇಲ್ಲಿ ಸಚಿವರ ಅಭಿಪ್ರಾಯಗಳು ಯಾವ ರೀತಿ ಆಗಿರುತ್ತೆ, ಯಾಕೆಂದ್ರೆ ಹೈಕಮಾಂಡ್ ನಿರ್ಣಯವನ್ನ ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಇಲ್ಲಿ ವಿರೋಧ ಮತ್ತೆ ಪರ ಎರಡೂ ಸಚಿವರು ಕೂಡ ಇದ್ದಾರೆ. ವಿರೋಧ ಮಾಡೋರು ಇದ್ದಾರೆ, ಪರವಾಗಿ ಮಾತನಾಡುವಂತವ್ರು ಇದ್ದಾರೆ. ಆದ್ರೆ ಹೈಕಮಾಂಡ್ ಹೇಳಿರೋದ್ರಿಂದ ಪರವಾಗಿ ಇದ್ದಂತವ್ರು ಕೂಡ ಸೈಲೆಂಟ್ ಆಗ್ಬೇಕಾಗತ್ತೆ, ಮರು ಸಮೀಕ್ಷೆಗೆ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇಲ್ಲ ಹೈಕಮಾಂಡ್ ನಿರ್ಣಯವನ್ನು ಕೂಡ ಧಿಕ್ಕರಿಸಿ ಸಮುದಾಯಗಳ ಪರವಾಗಿ ನಾವು ನಿಲ್ತೇವೆ ಅನ್ನುವಂತ ದರ್ಜೆಗೆ ಏನಾದ್ರು ಸಚಿವರು ಬಂದಿದ್ದೆ ಆದ್ರೆ ಪರವಾಗಿ ಇರುವಂತವ್ರು
ಈ ಮರು ಸಮೀಕ್ಷೆಗೆ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ. ನೀವು ಕಾಂತರಾಜ್ ಅವರ ವರದಿಯನ್ನೇ ಅನುಷ್ಠಾನ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಹೈಕಮಾಂಡ್ ಎದುರು ಹಾಕಿಕೊಳ್ಳುವಂತಹ ಸ್ಥಿತಿಯಲ್ಲಿ ಸಚಿವರು ಕೂಡ ಇಲ್ಲ. ಆದ್ರೆ ಹಿರಿಯ ಸಚಿವರು ಇನ್ನೇನು ನಾವು ರಾಜಕೀಯ ಜೀವನ ಮುಗಿತಾ ಇದೆ ಅನ್ನುವಂತಹ ಸಚಿವರು ಯಾರಿದ್ದಾರೆ ಅವರು ವಿರೋಧವನ್ನ ವ್ಯಕ್ತಪಡಿಸಬಹುದು. ಯಾಕೆಂದ್ರೆ ನಮ್ಗೆ ಸಮುದಾಯನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಸಮುದಾಯಕ್ಕೆ ನಾವು ಸ್ಪಷ್ಟವಾದಂತ ಸಂದೇಶವನ್ನ ಕೊಡ್ಬೇಕು, ಸಮುದಾಯದ ಪರವಾಗಿದ್ದೇವೆ ಅನ್ನುವಂಥದ್ದನ್ನ ನಾವು ಕೊಡ್ಬೇಕು. ಆ ಕಾರಣಕ್ಕೆ ನಾವು ಇದನ್ನ ವಿರೋಧ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ನಲ್ಲೂ ಕೂಡ ಪ್ರಸ್ತಾಪವನ್ನ ಮುಂದಿಡಬಹುದು. ಆದ್ರೆ ಬಹುತೇಕವಾಗಿ ಈಗ ಒಕ್ಕಲಿಗ ಮತ್ತೆ ಲಿಂಗಾಯತ ಸಚಿವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಮರು ಸಮೀಕ್ಷೆಗೆ ಹಳೆಯ ವರದಿಗೆ ಕೈ ಬಿಟ್ಟು ಹೊಸ ಸಮೀಕ್ಷೆಯನ್ನ ಮಾಡಿ ಅದನ್ನ ಬೇಕಾದ್ರೆ ನೀವು ಅನುಷ್ಠಾನಕ್ಕೆ ತಾನೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವಂಥದ್ದನ್ನ ಇವತ್ತು ಸಚಿವರು ಹೇಳಿದ್ದಾರೆ, ಒಕ್ಕಲಿಗ ಮತ್ತೆ ಲಿಂಗಾಯತ ಸಚಿವರು. ಆದ್ರೆ ಹೈಂದ ಸಮುದಾಯಗಳ ಸಚಿವರಲ್ಲಿ ಕೆಲವರು ವಿರೋಧ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸಂಪುಟ ಸಭೆಯಲ್ಲಿ ಕೆಲ ಮಾತಿನ ಘರ್ಷಣೆ ಕೂಡ ಆಗಬಹುದು. ಸೊ ಇದರ ನಂತರ ಒಂದು ವೇಳೆ ಏನಾದ್ರೂ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದ್ದೇ ಆದ್ರೆ ಈಗ ಒಳ ಮೀಸಲಾತಿ, ದಲಿತ ಒಳ ಮೀಸಲಾತಿಯ ಬಗ್ಗೆ ಏನು ಸಮೀಕ್ಷೆಗಳು ನಡೀತಾ ಇದೆ ಅದೇ ಮಾದರಿಯಲ್ಲೇ ಡಿಜಿಟಲ್ ಸಮೀಕ್ಷೆಯನ್ನ ಮಾಡುವಂತಹ ಒಂದು ನಿರ್ಣಯವನ್ನ ಸಂಪುಟ ಸಭೆ ತೆಗೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಗಳಿದೆ. ಯಾಕೆಂದ್ರೆ ಡಿಜಿಟಲ್ ವ್ಯವಸ್ಥೆಯಡಿ ನೀವು ಸಮೀಕ್ಷೆಯನ್ನ ಮಾಡಿದ್ದೆ ಆದ್ರೆ ಕೆಲವೇ ದಿನಗಳಲ್ಲಿ ಅದನ್ನ ಸಮೀಕ್ಷೆ ಮಾಡಬಹುದು ಅನ್ನುವಂಥದ್ದು ಈಗಾಗಲೇ ದಲಿತ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಮೊಬೈಲ್ ಆಪ್ ಮೂಲಕ ಪ್ರತಿ ಮನೆಯನ್ನ ರೀಚ್ ಆಗಿ ಆ ಮನೆಯ ಅಲ್ಲಿರುವಂತಹ ಸದಸ್ಯರೆಷ್ಟಿದ್ದಾರೆ, ಅವರ ಉದ್ಯೋಗಗಳೇನು, ಅವರ ಕಮ್ಯುನಿಟಿ ಏನು, ಒಳಪಂಗಡ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೂ ಕೂಡ ಸುಲಭ ಆಗತ್ತೆ. ಹಾಗಾಗಿ ಈ ಡಿಜಿಟಲ್ ಸಮೀಕ್ಷೆಗೆ ಸರ್ಕಾರ ಬಹುತೇಕವಾಗಿ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ನೀತಿ ಶಿವು, ಒಂದು ವೇಳೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಅಂತಂದ್ರೆ, ಯಾಕಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಓಕೆ ಅಂತಂದ್ರು, ಹಿಂದುಳಿದ ಸಮುದಾಯದವರು ಬೇಡ ಅನ್ನುವ ಸಾಧ್ಯತೆ ಇದೆ. ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಶಿವು, ಏನ್ ನಿರ್ಧಾರ ಕೈಗೊಳ್ಳಬಹುದು ಸಿಎಂ ಅಂತ? ನೀತಿ, ಒಂದು ವೇಳೆ ಏನಾದ್ರೂ ಸಂಪುಟ ಸಭೆಯಲ್ಲಿ ಅಹಿಂದ ಸಮುದಾಯಗಳು ಅಂದ್ರೆ ಅಲ್ಪಸಂಖ್ಯಾತ, ದಲಿತ ಮತ್ತೆ ಹಿಂದುಳಿದ ಸಮುದಾಯಗಳ ಸಚಿವರು ಏನಿದ್ದಾರೆ, ಯಾಕಂದ್ರೆ ಅತಿ ಹೆಚ್ಚಿನ ಸಚಿವರು ಈ ಅಹಿಂದ ವರ್ಗದಲ್ಲೇ ಬರ್ತಾರೆ. ಹಾಗಾಗಿ ಪ್ರಬಲವಾಗಿ ವಿರೋಧವನ್ನ ಮಾಡುವಂತ ಸಾಧ್ಯತೆಗಳಿದೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ, ಆರ್ ಬಿ ತಿಮ್ಮಾಪುರ್, ಕೆ ಎಚ್ ಮುನಿಯಪ್ಪ, ಈ ಸಚಿವರು ಯಾರಿದ್ದಾರೆ ಇವರೆಲ್ಲೂ ಕೂಡ ಬಹಿರಂಗವಾಗಿ ತಮ್ಮ ಆಕ್ಷೇಪಗಳನ್ನ ವ್ಯಕ್ತಪಡಿಸಬಹುದು. ಯಾಕಂದ್ರೆ ಹಿಂದೆ ಕಾಂತರಾಜ್ ಅವರು ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ಸಮೀಕ್ಷೆಯಲ್ಲಿ ದಲಿತ ಸಮುದಾಯ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ, ತದನಂತರದಲ್ಲಿ ಒಬಿಸಿ ಸಮುದಾಯ ಇದೆ, ಆ ನಂತರದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇದೆ ಅನ್ನುವಂಥದ್ದನ್ನ ಏನು ಉಲ್ಲೇಖವನ್ನ ಮಾಡಲಾಗಿತ್ತು. ಈಗ ಹೊಸ ಸಮೀಕ್ಷೆಯನ್ನ ಮಾಡ್ತಿದ್ರೆ ಅಲ್ಲೇನಾದ್ರೂ ಕೆಲವೊಂದಷ್ಟು ಮಾರ್ಪಾಡುಗಳು ಆಗಬಹುದು, ಆಗ ನಮ್ಗೆ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಬಹುದು ಅನ್ನುವಂತ ಆತಂಕ ಈ ಸಮುದಾಯದ ಸಚಿವರಿಗೆ ಬಂದಿದ್ದೆ ಆದ್ರೆ ಆಗ ಅವರು ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸಬಹುದು. ಆದ್ರೆ ಮುಖ್ಯಮಂತ್ರಿಗಳು ಎಲ್ಲವನ್ನೂ ಕೂಡ ಪರಿಗಣನೆ ಮಾಡಿ ವರಿಷ್ಠರ ಅಭಿಪ್ರಾಯವನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಹಾಗಾಗಿ ವರಿಷ್ಠರ ಅಭಿಪ್ರಾಯದಂತೆ ಈ ಸಚಿವರ ಮನವೊಲಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಏನಾದ್ರೂ ಸಚಿವರ ಮನವೊಲಿಸುವಂತ ಸಾಧ್ಯತೆ ವಿಫಲವಾಗಿದ್ದೇ ಆದ್ರೆ ಇದು ಮತ್ತೆ ಮುಂದಿನ ಸಂಪುಟ ಸಭೆಗೆ ಹೋಗುತ್ತೆ. ಇದು ಸದ್ಯಕ್ಕೆ ನಿರ್ಣಯ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ನೀತಿ. ಹಾಗಾಗಿ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಳಗಡೆ ಏನೆಲ್ಲ ಚರ್ಚೆಗಳಾಗತ್ತೆ, ಯಾರೆಲ್ಲ ವಿರೋಧವನ್ನ ಮಾಡ್ತಾರೆ, ಯಾರೆಲ್ಲ